ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವೀಕೆಂಡ್ಗೆ ನಿಮ್ಮನ್ನ ನಾನೊಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀನಿ. ಸೊ ನಾವು ಇಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ಅದನ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ ಪ್ಲೇಸ್ ಯಾವುದು ಅಂತ ಹೇಳಿದರೆ ನೋಡಿ ತೋರಿಸ್ತೀನಿ. ಸ್ವಲ್ಪ ಬಿಸಿಲಿದೆ, ನೀರಲ್ಲಿ ಚೆನ್ನಾಗಿ ಆಡ್ಬೋದು. ಇದು ಯಾವುದು ಅಂತ ಗೊತ್ತಾಯ್ತಾ? ಗೊತ್ತಾದರೆ ಕಮೆಂಟ್ ಮಾಡಿ. ಮರಳು ನೋಡಿ ಹೆಂಗಿದೆ ಅಂತ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಈಗ ನೀರಲ್ಲಿ ಆಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೋಗ್ರ ಬೇಗ ಬೇಗ. ಈಗ ನಾವು ಇಲ್ಲಿ ನೀರಿಗೆ ಇಳಿತಾ ಇದ್ದೀವಿ, ನೀರಲ್ಲಿ ಆಡೋಣ ಅಂತ. ಇಲ್ಲಿ ಇನ್ನೊಂದು ಫ್ಯಾಮಿಲಿ ಕೂಡ ಇದ್ದಾರೆ. ಇಲ್ಲಿ ನಾವು ಹೋಗ್ತಿದ್ದೀವಿ. ಹಾಂ ಇಡು. ಚಿರಾಯು ನೀರು ನೀರು ಅಂತ ಇದ್ದೆ, ಆಡು. ತಣ್ಣಗಿದೆ ಅಲ್ಲ ನೀರು. ಅಲ್ಲಿ ತುಂಬ ಆಳ ಇದೆ, ಫುಲ್ ನೀರು ಹರಿತಾ ಇದೆ. ಅಲ್ಲಿ ಎಷ್ಟು ಫೋರ್ಸಾಗಿ ಹರಿತಾ ಇದೆ ನೋಡು. ಅಲ್ಲಿ ಆ ಕಡೆ ಈ ಬಿಸಿಲಿಗೆ ನೀರಲ್ಲಿ ಆಡೋಕ್ಕೆ ಸಕ್ಕತ್ತಾಗಿರುತ್ತೆ. ಆದರೆ ಇಲ್ಲಿ ಮಳೆ ಸೀಸನಲ್ಲಿ ಬಂದರೆ ತುಂಬ ಫೋರ್ಸ್ ಆಗಿರುತ್ತೆ ನೀರು. ಅದಕ್ಕೆ ನಾವು ಮಳೆ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಬಂದುಬಿಟ್ಟಿದ್ದೀವಿ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಮಳೆ ಸೀಸನ್ ಶುರು ಆಗುತ್ತೆ. ಆಗೆಲ್ಲ ಈ ಪ್ಲೇಸಿಗೆ ಬರೋಕ್ಕಾಗಲ್ಲ, ತುಂಬ ಡೇಂಜರ್ ಪ್ಲೇಸ್ ಅಲ್ವಾ. ಅಂದರೆ ನೀರು ಹರಿತಾ ಇರುತ್ತೆ ಫೋರ್ಸಾಗಿ. ಅದರಿಂದ ಮಾಡು. ಇವಳು ಸ್ವಿಮ್ ಮಾಡ್ತಾಳಂತೆ, ಮಾಡು. ಹಂಗೆ ಕೊಚ್ಕೊಂಡು ಹೊಟ್ಟೋಗ್ಬಿಟ್ಟಿಯಾ. ಸಾಕಾಗಿ ಸ್ವಿಮ್ ಮಾಡಿದೆ. ವರ್ಲ್ಡ್ಸ್ ಬೆಸ್ಟ್ ಸ್ವಿಮ್ಮರ್ ಅವಾರ್ಡ್ ನಿಂಗೆ. ಮುಂದಕ್ಕೆ ತಿರ್ಕೊಂಡು ಮಾಡು ಸ್ವಿಮ್ನ, ಹಿಂದಕ್ಕಲ್ಲ. ವಾವ್, ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತೀಯಾ. ನಾನು ಇವಾಗ ಹೋಗ್ತಾ ಇದ್ದೀನಿ. ಅಂದರೆ ಮೊಬೈಲ್ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಇವ್ರದ್ದೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು ಹೋಗಿ ಜಾಯ್ನ್ ಆಗ್ತೀನಿ ಅವ್ರನ್ನ. बोललेला ಚೆನ್ನಾಗಿ ನೀರಲ್ಲೆಲ್ಲ ಆಡ್ಕೊ ಬಂದಿದ್ದೀವಿ. ಈಗ ಫುಲ್ ಹೊಟ್ಟೆ ಹಸು ಆಗ್ತಾ ಇದೆ. ಇಲ್ಲೇನು ಸಿಗಲ್ಲ ನೋಡಿ ಪ್ಲೇಸ್ ಹೆಂಗಿದೆ ಅಂತ. ಈ ಪ್ಲೇಸಲ್ಲಿ ಏನಿಲ್ಲ, ಅದಕ್ಕೋಸ್ಕರ ನಾವೇ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಪುಟ್ಟಾಗಿ ಒಂದು ಗ್ಯಾಸು ಮತ್ತೆ ಒಂದು ಸ್ಟವ್, ಎರಡು ಒಂದೇ ಅಲ್ಲ, ಗ್ಯಾಸ್ ಮತ್ತೆ ಅದೊಂದು ಬಾಂಡ್ಲಿ ತಂದಿದ್ದೀವಿ. ಇವಾಗ ಮ್ಯಾಗಿ ಮಾಡ್ತಾ ಇದ್ದಾರೆ ಕಿರಣ್ ಬಾವ ಅವರು. ಹೇಗೆ ಸ್ಪೆಷಲ್ ಆಗಿ ಮಾಡ್ಕೊಡ್ತಾರೆ ನೋಡೋಣ ಬನ್ನಿ. ಸ್ಪೆಷಲ್ ಆಗಿ ಮಾಡ್ಕೊಡ್ತಾರೆ, ಸ್ಪೆಷಲ್ ಮ್ಯಾಗಿ ನೋಡಿ. ಈ ಥರ ಸ್ಟವ್ ತಂದಿದ್ದೀವಿ, ಬಾಂಡ್ಲಿ ತಂದಿದ್ದೀವಿ, ವಾಟರ್ ಹಾಕ್ತಾ ಇದ್ದೀವಿ. ನೀರು ಹಾಂ ಸಾಕು. ನೀರು ಕ್ಯಾನ್ ತಂದಿದ್ದೀವಿ. ಚಿರಾಯು ಚೆನ್ನಾಗಿ ಆಡ್ದ, ನೀರಲ್ಲಿ ಚೆನ್ನಾಗಿ ಆಡ್ದ. ಅವ್ನು ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಮ್ಯಾಗಿ ಮಾಡೋದು ನೋಡ್ತಾ ಇದ್ದಾನೆ. ಮ್ಯಾಗಿ ಹಾಕ್ತಾ ಇದ್ದೀವಿ. ಮ್ಯಾಗಿ ಹಾಕ್ತಾ ಇದ್ದೀವಿ ಅಲ್ಲ, ಇಪ್ಪಿ ನೂಡಲ್. ಆಮೇಲೆ ಎತ್ಕೊಂಡ್ರೆ ಸುಂದ್ರಾಂಗಿಣಿ 2 ಮಿನಿಟ್ಸ್ ಮ್ಯಾಗಿ ರೆಡಿ ಆಗ್ತಾ ಇದೆ. 2 ಮಿನಿಟ್ಸ್ ಅಷ್ಟೊಂದು
5 minutes 3 minutes ಆಗುತ್ತೆ. ಮ್ಯಾಗಿ ತಿಂತಾ ಇದ್ದಾರೆ, ಎಲ್ಲ ಬಿಸಿ ಬಿಸಿ ಮ್ಯಾಗಿ ತಿಂತಾ ಇದ್ದೀವಿ. ಹೊಟ್ಟೆ ಹಸಿತಾ ಇದೆಯಲ್ಲ ಅದಕ್ಕೆ. ಅವ್ರು ಖಾಲಿನೇ ಆಗೋಯ್ತು, ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ, ಅಷ್ಟು ಬೇಗ ತಿಂದ್ಬಿಟ್ರು. ಇವನು ತಿಂತಾ ಇದ್ದ ನಿನ್ನ. ನೋಡಿ ಗಾಯ್ಸ್, ಪಾತ್ರೆ ತೊಳಿತಾ ಇದ್ದಾರೆ ಮಣ್ಣು ಹಾಕೊಂಡು. ಇವನು ಯಾರು ಸೌಮ್ಯಕ್ಕ ಎಲ್ಲ ಮ್ಯಾಗಿ ಎಲ್ಲ ತಿನ್ಬಿಟ್ಟು ಪಾತ್ರೆ ತೊಳಿತಾ ಇದ್ದಾರೆ ಪಾಪ. ಅದು ಸ್ವಲ್ಪ ಗಗನ್ ತೊಳಿತೀನಿ ಅಂದ, ಅವ್ನಿಗೆ ನೀಟಾಗಿ ತೊಳಿಯಕ್ಕೆ ಬರಲಿಲ್ಲ ಅಂದ್ಬಿಟ್ಟು ಇವ್ರು ತೊಳಿತವ್ರೆ. ಅದು ನಾನೇ ತೊಳ್ಕೊಟ್ಟಿದ್ದು. ಅದು ಗಗನ್ ತೊಳೆದಿದ್ದಂತೆ ಅಂತ ಸುಳ್ಳು ಹೇಳ್ತಾವನೆ. ಸೌಮ್ಯಕ್ಕ ತೊಳ್ಕೊಟ್ಟಿದ್ದು ಅದನ್ನ ಮಣ್ಣು ಹಾಕೊಂಡು ತೊಳಿತಾ ಇದ್ದಾರೆ. ನೋಡಿ ಇಲ್ಲಿ ಕಪ್ಪು ಕಪ್ಪಗಾಗೋಯ್ತು, ಮಸಿ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಇಲ್ಲೋಡು ಕತೆ. ತೊಳ್ಕೊಂಡು ಬರ್ತಾ ಇದ್ದಾರೆ ಈಗ. ನೋಡಿ ಎಷ್ಟು ಕ್ಲೀನಾಗಿ ತೊಳೆದಿದ್ದೀನಂತ. ಪಾಪ ಮಣ್ಣಲ್ಲೇ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ. ಸೋಪ್ ಇದ್ದಿದ್ರೆ ಇನ್ನು ಘಮ ಘಮ ಅನಿಸ್ತಾ ಇದೆ. ಹ್ಮ್. ಇವಾಗೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ತಿಂದಿದ್ದಾಯ್ತು, ಚೆನ್ನಾಗಿ ಆಟ ಆಡಿದ್ವಿ ನೀರಲ್ಲಿ. ಈಗ ಹೊರಡ್ತಾ ಇದ್ದೀವಿ. ನೀರಲ್ಲಿ ಆಟಾಡಿದ್ರೆ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಕೂದಲು. ಹಾಂ ನಿಜ, ಮಾಡ್ದಂಗೆ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಸಾಫ್ಟ್ ಆಗಿದೆ. ಮಾಮೂಲಿಯಾಗಿ ನನ್ನ ಕೂದಲು ನೂಡಲ್ಸ್ ಥರ ಇರುತ್ತೆ, ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇನ್ನೊಂದು ಸರಿ ನಿಮಗೆಲ್ಲ ನೇಚರ್ ತೋರಿಸ್ಬಿಡ್ತೀನಿ ನೋಡಿ, ಈವ್ನಿಂಗ್ ಟೈಮಲ್ಲಿ ಏನು ಸಖತ್ತಾಗಿದೆ ಅಂತ ಪ್ಲೇಸು. ಈ ಥರ ನೋಡ್ತಾ ಇದ್ದರೆ ಬಿಟ್ಟೋಗೋಕ್ಕೆ ಮನಸ್ಸು ಬರಲ್ಲ. ಅದನ್ನೇ ಅಲ್ವಾ ನೇಚರ್ ಅನ್ನೋದು. ಬಟ್ ಆದರೂ ಹೋಗಲೇಬೇಕು. ನೋಡಿ, ನಾವು ಕಸ ಎಲ್ಲ ಏನೂ ಹಾಕಿಲ್ಲ. ನಾವೇನು ಮ್ಯಾಗಿ ಮಾಡ್ಕೊಂಡ್ವಿ ಆ ಪ್ಯಾಕೆಟ್ ಎಲ್ಲ ಒಂದು ಕವರಿಗೆ ಹಾಕ್ಕೊಂಡು ಹೋಗ್ತಾ ಆನ್ ದ ವೇ ಡಸ್ಟ್ಬಿನ್ ಹಾಕ್ಬಿಡ್ತೀವಿ, ಹಾಕ್ತೀವಿ. ನೀವು ಎಲ್ಲ ಇದೇ ಫಾಲೋ ಮಾಡಿದ್ರೆ ಹೋದ್ರೂ ಕೂಡ ಕಸ ಮಾತ್ರ ಹಾಕ್ಬೇಡಿ, ಪರಿಸರವನ್ನು ಹಾಳು ಮಾಡಬೇಡಿ. ಓಕೆ, ಸೊ ಅವಾಗ ನಮ್ಮ ಪರಿಸರ ನೋಡಿ ಈ ಥರ ನೀಟಾಗಿರುತ್ತೆ. ಚೆನ್ನಾಗಿಟ್ಕೊಳ್ಳೋಕ್ಕೂ ಚೆನ್ನಾಗಿಟ್ಕೊಳ್ದೇ ಇರೋದಕ್ಕೂ ನಾವೇ ಕಾರಣ ಆಗ್ತೀವಿ ಅಲ್ಲ. ಸೊ ಈ ಪರಿಸರ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಮಂಕಿ ಬಂದೇನು ಫೋನ್ ಕಿತ್ಕೊಂಡ್ಬಿಟ್ಟು ಹಿಂದ್ಗಡೆದು ಇಲ್ಲಿ ಚಿರತೆ ಎಲ್ಲ ಬರುತ್ತೆ, ಆನೆ ಬರುತ್ತೆ, ಚಿರತೆ ಬರುತ್ತೆ, ಎಲ್ಲ ಪ್ರಾಣಿಗಳು ಬರುತ್ತೆ. ಈ ರೋಡಲ್ಲಿ ಹೌದಾ? ರೋಡ್ ಈ ರೋಡಲ್ಲಿ ಜಾಸ್ತಿ ಆನೆ ಚಿರತೆಗಳೆಲ್ಲ ಬರುತ್ತದೆ. ಹೌದಾ? ಈ ರೋಡಲ್ಲಿ ಜಾಸ್ತಿ ಆನೆ ಚಿರತೆ ಎಲ್ಲ ಬರುತ್ತಂತೆ. ರೋಡ್ ನೋಡಿ ಹೆಂಗಿದೆ ನೋಡಿ. ಇದೇ ಸ್ಕೂಲು, ನಮ್ಮ ಗಗನ್ ಓದಿರೋ ಸ್ಕೂಲ್ ಇದು. ಕಾಣಿಸ್ತಾ ಇದೆಯಾ? ತೋರಿಸೋ ನೋಡಿ, ಇವನೇ ಓದಿರೋದು ಈ ಸ್ಕೂಲಲ್ಲಿ. ನೋಡಿ ಸೌಂಡ್ ಅಂತೆ ಇವ್ರದ್ದು. ತಗೊಂಡ್ಬಿಟ್ರೆ ಆಡ್ಬೋದಾಗಿತ್ತಾನೆ ಬ್ಯಾಟ್ ಬಾಲ್. ಏನು ಕ್ರಿಕೆಟ್ ಆಡ್ತಿದ್ದ? ಅಪ್ಪ ಮೂನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಗ್ಲೋಯಿಂಗ್ ಆಗಿದೆ. ಇನ್ನೂ ಟೈಮ್ 6:30, ಇಷ್ಟು ಕತ್ಲೆ ಆಗಿದೆ ಅಷ್ಟೇ, ಇನ್ನೂ ಇಷ್ಟು ಬೆಳಕಿದೆ. ಅದರಲ್ಲೂ ನಮ್ಮ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಈವ್ನಿಂಗ್ ತೆಗಿತಾ ಇರೋದ್ರಿಂದ ಹಿಂಗೆ ಕಾಣಿಸ್ತಾ ಇದೆ. ಬಟ್ ಆದರೆ ಗ್ರೀನರಿ ನೋಡಿ ಏನು ಸಖತ್ತಾಗಿದೆ ಅಂತ. ಈಗ ನಾವು ಗೋಶಾಲೆ ಹತ್ರ ಹೋಗ್ತಾ ಇದ್ದೀವಿ. ಗಗನು ಅಲ್ಲಿ ಬೇವಿನ ಮರದ ಹತ್ರ ಹೋಗ್ಬಿಟ್ಟು ಇದು ಗಂಧದ ಮರ ಅಂದ್ಬಿಟ್ಟು ಕಡ್ಡಿ ಕೊಟ್ಟಿದ್ದಾನೆ. ಇದು ಯಾವ ಕಡೆಯಿಂದ ಗಂಧ ಅಂತ ಗೊತ್ತಾಗ್ತಿಲ್ಲ ನಮಗೆ. ಏನಾದರೂ ಗೊತ್ತಾದ್ರೆ ಇದು ಗಂಧ ಅಂತ ಕಮೆಂಟ್ ಮಾಡಿ. ಇದು ಆಗ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿತ್ತು. ಬಟ್ ಈಗ ತುಂಬ ಜನ ಕಡಿಮೆ ಆಗಿಬಿಟ್ಟಿದ್ದಾರೆ ಅಡ್ಮಿಷನ್ಸ್ಗೆ ಅಂತ ಹೇಳಿ. ಬರೀ ಸ್ವಲ್ಪನೇ ಉಳ್ಕೊಂಡಿದೆ. ನಿಮ್ಮ ಮಕ್ಕಳನ್ನ ಚಿಕ್ಕವ್ರು ಇದ್ದಾಗ ಈ ಥರ ಪ್ಲೇಸಸ್ ಇರುವಂತಹ ಈ ಥರ ಗುರುಕುಲಗಳಿಗೆ ಸೇರಿಸಿ. ಅವ್ರು ಯಾಕೆ ಅಂತಂದರೆ ನಾವು ಚಿಕ್ಕವ್ರು ಇದ್ದಾಗ ಅವ್ರು ಫೋನ್ ಯೂಸ್ ಮಾಡಿಕೊಂಡು, ಇವಾಗ ಸಿಟಿಲಿ ನಿಮ್ಗೆ ಗೊತ್ತಲ್ವ ಯಾವ ಥರ ಬೆಳೀತಾರೆ ಅಂತ. ಈ ವಾತಾವರಣದಲ್ಲಿ ಬೆಳೆದಿದ್ರೆ ಒಳ್ಳೆ ಮಕ್ಕಳಾಗಿ ಬೆಳಿ. ಇದು ಗೋಶಾಲೆ. ಓಯ್ ನೋಡಿ ಎಷ್ಟೊಂದು ಹಸುಗಳಿದೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲಿರೋ ಮಕ್ಕಳಿಗೆಲ್ಲ ಇಲ್ಲಿದೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇಲ್ಲಿದೆ ಮಾಡ್ತಾರೆ.
ನೋಡಿ ನೋಡಿ, ಹಸುಗಳಿಗೆ ಸೆಕೆ ಆಗಬಾರ್ದು ಮತ್ತು ಸೊಳ್ಳೆ ಕಚ್ಚಬಾರ್ದು ಅಂತ ಹೆಂಗೆ ಫ್ಯಾನ್ ಎಲ್ಲ ಹಾಕಿದ್ದಾರೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಂದಷ್ಟೇ ಓಡಿ ಅದ್ರ ಪ್ಲೇಸ್ಗೂ ಹೋಗಿದೆ ಅದು. ಅಯ್ಯೋ, ಅದು ನಂದಿ ಅಂತ ನೋಡಿ, ಅದ್ರ ಹೆಸರು ನಂದಿ. ಸೇಮ್ ನಂದಿ ಥರನೇ ಇದೆ. ಕಾಲು ನೋಡಿ ಎಷ್ಟು ಹೋಯ್ತದೆ. ಅಯ್ಯೋ, ಹೆಂಗಿದೆ ನೋಡೋದು. ಹತ್ರ ಹೋಗೋಕ್ಕಾಗಲ್ಲ, ಭಯ ಆಗತ್ತೆ. 12 ಇಯರ್ಸ್ ಅಂತ ಅದಕ್ಕೆ. ಬರ್ತಾ ಇದೆ ನೋಡಿದು ವಾಡೆ. ನಾನು ಮುಟ್ಬಿಟ್ಟೆ. ಏಯ್ ಏನು ಮಾಡಲ್ಲ ಮುಟ್ರಿ. ಮುಟ್ಟಕ್ಕೆ ಬಿಟ್ಟಿಲ್ಲ ಅದು ಅಡ್ಡ ಬಂದು. ಒಬ್ಬಳೆ ನಂದಿ. ನಂದಿ ಇದು ಡೈನಿಂಗ್ ಹಾಲ್. ಇವರೆಲ್ಲ ಊಟಕ್ಕೆ ಹೋಗೋಕ್ಕೆ ಈ ಥರ ಮಂತ್ರ ಹೇಳ್ಕೊಂಡು ಡೈನಿಂಗ್ ಹಾಲ್ ಹೋಗ್ತಿದ್ದಾರೆ. ಒಂದೊಂದು ಕ್ಲಾಸ್ ವೈಸು ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ. ಇದು ಯಜ್ಞಶಾಲೆ ಅಂತ ನೋಡಿ, ಹೋಮ ಎಲ್ಲ ಮಾಡ್ತಾರಲ್ಲ. ಇನ್ನು ಬೆಳಕಿರೋ ಟೈಮಲ್ಲಿ ಬಂದಿದ್ದರೆ ಇನ್ನೂ ನೀಟಾಗಿ ವಿಡಿಯೋ ಕವರ್ ಮಾಡ್ಬೋದಿತ್ತು. ಇನ್ನೊಂದು ಸರಿ ಬಂದಾಗ ಬೆಳಕಿರೋ ಟೈಮಲ್ಲಿ ಬರ್ತೀವಿ. ನಿಮ್ಮ ಕಳ್ಕೊಳ್ಳ ನೋಡಿ ಹೆಂಗೆ ನೋಡ್ತಾನೆ. ನಾವು ಚೆನ್ನಾಗಿ ನೀರಲ್ಲೆಲ್ಲ ಆಟಾಡಿ ಗುರುಕುಲಕ್ಕೆಲ್ಲ ಹೋಗಿ ಬಂದು ಫುಲ್ ಟಯರ್ಡ್ ಆಗಿತ್ತು ಅಂತ ಹೇಳಿ ಆನ್ ದ ವೇ ಊಟ ಮಾಡ್ಕೊಂಡು ಬಂದು ಈಗ ಮಲ್ಕೊಳ್ತಾ ಇದ್ದೀವಿ. ನಾನು ಹೆಂಗಾಡ್ತಾನೆ ಮಧ್ಯದಲ್ಲಿ ದೇವ ಬಂದಿರೋ ಒಂಥರ ಆಡ್ತಾನೆ ಇವನು. ನೋಡು ಏನಾಯ್ತು ಅಂತ ಇವನಿಗೆ. ಏ ಪೆಕ್ರಾ ಕಪ್ರಾ ಕಪ್ರಾ ಏನಕ್ಕೋ ಹಂಗಾಡ್ದೆ. ದೇವ ಬಂದಿರೋ ಒಂಥರ ಆಡ್ತಾರೇನೋ ನೋಡಿ ಹೆಂಗಾಡ್ತಾನೆ. ನೋಡಿ ಹೆಂಗಾಡ್ತಾನೆ. ಅವನು ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆಗೋಕ್ಕೆ ಅಂತ ಹೋಗಿ ಸೆಲೆಕ್ಟ್ ಆಗಿಬಿಟ್ಟಿದ್ದಾನೆ. ಅದಕ್ಕೆ ಆ ಜೋಶಲ್ಲಿದ್ದಾನೆ ಬೆಳಗ್ಗೆಯಿಂದ. ಅದಕ್ಕೆ ಹೆಂಗೆಂಗೋ ಆಡ್ತಾವನೆ. ನಾಗವಲ್ಲ ಬಂದಿದೆ ಅವನ ಮೈ ಮೇಲೆ. ಎಲ್ಲರಿಗೂ ನಾಗವಲ್ಲಿ ಬಂದರೆ ಅವನಿಗೆ ನಾಗವಲ್ಲ ಬಂದಿದ್ದಾನೆ ಅಲ್ವೇನೋ? ಬಿಲ್ಲ ನಾಗವಲ್ಲ ಬಂದಿದ್ದಾನೇನೋ ಅಲ್ಲಡಿ. ಹೆಂಗಾಡ್ತಾನೆ. ಅದೆಲ್ಲ ಪೋಸ್ಟ್ ಮಾಡ್ತೀನಿ. ಹಾಂ, ಪೋಸ್ಟ್ ಮಾಡೇ ಮಾಡ್ತೀನಿ. ಮಾಡ್ಬಿಡತ್ತು ಅದೆಲ್ಲ. ಇವನ ಫ್ರೆಂಡ್ಸ್ ಯಾರ್ಯಾರು ಇದ್ದೀರಾ ಅವರೆಲ್ಲ ಈ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ ಹೆಂಗೆ ಆಡ್ತಾನೆ ಅಂತ ನೋಡಿ. ಈ ಥರ ಆಡ್ತಾನೆ ಮಲ್ಗೋಕ್ಕಿಂತ ಮುಂಚೆ. ಈ ಥರ ನೋಡಿ ಈ ಥರ ಆಡ್ತಾನೆ. ಇವ್ನಿಗೆ ಈ ಥರದೊಂದು ಕಾಯಿಲೆ ಇದೆ.
ಮಧ್ಯ ನಗೋದು ನೋಡಿ, ಹಿಂಗೆ ಆಡೋದು. ಕಾಯಿಲೆ ಇದೆ ಅವ್ನಿಗೆ ಈ ಥರದ್ದೊಂದು. ಈ ವಿಡಿಯೋ ನಾನು ಯಾವತ್ತಿಗೂ ಪೋಸ್ಟ್ ಮಾಡೇ ಮಾಡ್ತೀನಿ. ಸೊ ಇವಾಗ ಮಲಗ್ತಾ ಇದ್ದೀನಿ, ನಾವಿಬ್ಬರು ಮಲ್ಕೊತಾ ಇದ್ದೀವಿ, ಎಲ್ಲರೂ ಮಲ್ಕೊಂಡಿದ್ದಾರೆ. ಈ ಮೇಡಮ್ ಮೊಬೈಲ್ ನೋಡ್ತಾ ಇದ್ದಾರೆ. ಬಾಯ್ ಬಾಯ್, ಗುಡ್ ನೈಟ್. ನಾಳೆ ಮಾರ್ನಿಂಗ್ ಎದ್ದು ನಿಮಗೆ ಒಳ್ಳೆ ಕಾಫಿ ಬ್ರೇಕ್ಫಾಸ್ಟ್ ಕರ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಡೋದು ನೀನು? ಸೊ ಎಲ್ರಿಗೂ ಗುಡ್ ನೈಟ್, ಬಾಯ್. ಬ್ರೇಕ್ಫಾಸ್ಟ್ಗೆ ಚಿಬ್ಲಿ ಇಡ್ಲಿ ತಿನ್ನೋಣ ಅಂತ ಬಂದಿದ್ದೀವಿ. ನೋಡಿ ಚಿಬ್ಲಿ ಇಡ್ಲಿ, ನಮಗೆ ಚಿಬ್ಲಿ ಇಡ್ಲಿ ನಮಗೆ ಬಂದಿದೆ. ಬೆಣ್ಣೆ ಹಾಕಿ ಚಿಬ್ಲಿ ಇಡ್ಲಿ ಚೆನ್ನಾಗಿದೆ. ಏ ಸುಮ್ಮನೆ ಇವತ್ತು ನಾವು ಬಂದಿರೋ ಪ್ಲೇಸ್ ನೋಡಿ, ವಾಟರ್ ಫಾಲ್ಸ್ ಏನು ಸಖತ್ತಾಗಿದೆ ಅಂತ. ಇವಾಗ ಇಲ್ಲಿ ಆಡಕ್ಕಂತ ಹೋಗ್ತಾ ಇದ್ದೀವಿ. ಇಲ್ಲಿ ಫಿಶಿಂಗ್ ಸಹ ಮಾಡ್ತಾರೆ ನೋಡಿ, ಇಲ್ಲಿ ಬರ್ತಿದ್ದಾರಲ್ಲ ಫಿಶಿಂಗ್ ಮಾಡಕ್ಕೆ ಬರ್ತಾ ಇದ್ದಾರೆ. ಇಲ್ಲಿಂದ ಹೋಗ್ತಾ ಇಷ್ಟೊಂದು ಜನ ಇದ್ದರು. ಏನಕ್ಕೆ ಇಷ್ಟೊಂದು ಜನ ಇದ್ದಾರೆ ಅಂತ ನೋಡಿದ್ರೆ ನೋಡಿ, ಇಲ್ಲಿ ಫಿಶ್ ಫ್ರೈಗೋಸ್ಕರ ಜನ ಇದ್ದಾರೆ. ಇದು ಗೊತ್ತಿರ್ಬೋದು ನಿಮಗೆಲ್ಲ, ಫೇಮಸ್ ಬುಯನ್ ದೊಡ್ಡಿ ಅಂತ. ಸೊ ನಾವು ಆನ್ ದ ವೇ ಬರ್ತಾ ಸಿಕ್ತು. ಇಲ್ಲಿ ನೋಡಿ, ನಿಮಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅನಿಸುತ್ತೆ. ತುಂಬ ಜನ ಇಲ್ಲಿ ಬಂದು ಫಿಶ್ಶು ತುಂಬ ಕಡಿಮೆಗೆ ಸಿಗತ್ತಂತೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರಾದರೂ ಬಂದರೆ ಟ್ರೈ ಮಾಡಿ. ನೀವು ಟ್ರೈ ಮಾಡ್ತೀರಾ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಒಂದು ಪಾರ್ಟ್ ಮಾತ್ರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.